ಸರ್, ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಕೃಷಿಕ ಕುಟುಂಬದಲ್ಲಿ ಬೆಳೆದ ಗಂಡ್ಮಕ್ಕಳು ಅಥವಾ ಹೆಣ್ಮಕ್ಕಳು ತಾಳ್ಮೆಯ ಸ್ವಭಾವ ಹೊಂದಿರ್ತಾರೆ. ಆದರೆ ನಗರ ಪ್ರದೇಶದಲ್ಲಿ ಬೆಳೆದ ಮಕ್ಕಳಿಗೆ ತಾಳ್ಮೆನೇ ಇರಲ್ಲ. ಯಾಕೆ ಸರ್ ಇದು ಅಂತ ಕೇಳಿದ್ರು ಒಬ್ಬರು ತಾಯಿ ನನ್ನ ಹತ್ರ. ನಾನು ಅವರಿಗೆ ಹೇಳಿದೆ, ನೋಡಿ ಅಮ್ಮ, ಹಳ್ಳಿಯಲ್ಲಿ ಎಲ್ಲರ ಮನೆಯಲ್ಲೂ ಒಂದು ಕೈ ತೋಟ ಇರುತ್ತೆ, ಹೂವುಗಳು ಬೆಳೆದಿರುತ್ತೆ, ತರಕಾರಿ ತೋಟ ಇರುತ್ತೆ, ಅದರಲ್ಲಿ ಬೇಕಾದ ತರಕಾರಿಗಳನ್ನು ಬೆಳೆದಿರ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಅಜ್ಜ ಅಜ್ಜಿ ಮನೆ ಹಿರಿಯರು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ, ಗಿಡಗಳನ್ನು ಪರಿಚಯಿಸ್ತಾರೆ. ಆ ಮಕ್ಕಳು ಮೊಗ್ಗುಗಳನ್ನು, ಈಚುಗಳನ್ನು, ಕಾಯಿಗಳನ್ನು ಕೀಳಕ್ಕೆ ನೋಡಿದಾಗ ಹೇಳ್ತಾರೆ, ಮೊಗ್ಗು ಕೀಳಬೇಡ, ಈಚು ಕೀಳಬೇಡ, ಕಾಯಿ ಕೀಳಬೇಡ, ಅದು ಪಕ್ವ ಆಗುವ ತನಕ ಕಾಯಬೇಕು, ಅದಕ್ಕೆ ಸಮಯ ಬೇಕು ಮಗು, ಅದು ಪಕ್ವ ಆದಮೇಲೆ, ಹೂವು ಅರಳಿದ ಮೇಲೆ, ಹಣ್ಣು ಮಾಗಿದ ಮೇಲೆ ನಿನಗೇ ಸಿಗುತ್ತೆ ಅಂತ ತಾಳ್ಮೆಯ ಪಾಠವನ್ನು ಹೇಳ್ಕೊಡ್ತಾರೆ ಕೈತೋಟದಿಂದಲೇ. ಆದರೆ ನಗರ ಪ್ರದೇಶದಲ್ಲಿ ಕೈತೋಟಕ್ಕೆ ಜಾಗ ಎಲ್ಲಿದೆ? ಎಲ್ಲ ಕೃತಕ ಪರಿಸರದಲ್ಲಿರೋದ್ರಿಂದ, ಎಲ್ಲ ಆರ್ಡ್ರ್ ಮಾಡಿದ್ರೆ ಬರುವ ಕಾಲ ಆದ್ದರಿಂದ ಮಕ್ಕಳಿಗೆ ತಾಳ್ಮೆ ಅನ್ನೋದು ಇಲ್ಲ ಅಂತ ಹೇಳಿದೆ. ತುಂಬ ನಿರಾಶೆಯಿಂದ, ಹೌದು ಮಾಸ್ಟ್ರೇ, ನೀವು ಹೇಳಿದ ಸರಿ ಅಂತ ಹೇಳಿ ಅಮ್ಮ ಹೋದಾಗ ಬಹುಶಃ ಅವ್ರ ಕಣ್ಣಲ್ಲಿ ಅವರ ಅಜ್ಜ ಅಜ್ಜಿಯ ಮನೆಯಲ್ಲೋ ಅವರ ತಂದೆ ತಾಯಿಯ ಜೊತೆಯಲ್ಲಿ ಅವರು ಒಡನಾಡಿದಾಗ ಕೈ ತೋಟದಲ್ಲಿ ಅವರು ಓಡಾಡಿದ ನೆನಪೋ ಏನೋ ಇತ್ತು ಅಂತ ನನಗನ್ನಿಸ್ತು. ನಮಸ್ತೆ.